ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು 20th ಜುಲೈ ಮತ್ತು 21st ಜುಲೈ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಡೀಟೇಲ್ಡ್ ಆಗಿರುತ್ತೆ, ಅದನ್ನು ನೀವು ನೋಟ್ ಮಾಡ್ಕೊಂಡಿರಿ. ಅದರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಟಾಪಿಕ್ಕು, ಎಸ್ಪೆಷಲಿ ರೀಸೆಂಟಾಗಿ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಅದೇನು ಅಂತಂದರೆ ಫ್ಯೂ ಎಲೆಕ್ಟ್ರಾನ್ ಬಬಲ್ಸ್ ಅಂತ. ಸೊ ಫ್ಯೂ ಎಲೆಕ್ಟ್ರಾನ್ ಬಬಲ್ಸ್ ಅಂತ. ಸೊ ಹೀಲಿಯಂ ರಿಲೇಟೆಡ್, ಮರ್ಕ್ಯೂರಿ ರಿಲೇಟೆಡ್ ಎಲ್ಲ ಬಂದಿರುತ್ತಿದ್ದು. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲಾಗಿ ನಾವು ನೋಡ್ಕೊಂಡಿರೋಣ. ಅದ್ರ ಜೊತೆಗೆ ಎನ್ವೈರ್ಮೆಂಟು, ಅದಾದಮೇಲೆ ನಾವು ಬೇರೆ ಜನರಲ್ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ ಎಲ್ಲ ಡಿಸ್ಕಸ್ ಮಾಡ್ಕೊಳ್ಳೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDF ನಾವು ಮಾಡಿರೋಂಥ ನೋಟ್ಸಿನ PDF ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮಿಗೆ, ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ 2 ಪಾಯಿಂಟ್ನ ನಾವು ನೋಡ್ಕೊಳ್ಳೋಣ. ಸೊ ಹೀಲಿಯಂನ ಫಸ್ಟು ಲಿಕ್ವಿಫೈ ಮಾಡಿರೋವಂಥದ್ದು. ಸೊ ಲಿಕ್ವಿಫೈ ಮಾಡಿರೋವಂಥದ್ದು ಫಸ್ಟ್ ಯಾರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ನಮಗೆ ಕ್ಯಾಮರ್ಲಿಂಗ್ ಔನ್ಸ್. ಇವರು 1908 ಹೀಲಿಯಂನ ಫಸ್ಟ್ ಟೈಮು ಲಿಕ್ವಿಫೈ ಮಾಡಿದ್ರು. ಏನಕ್ಕೆ ಇದ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಡೀಟೇಲಲ್ಲಿ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟು ಆಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಷ್ಟು ಡಿಗ್ರಿ ಟೆಂಪ್ರೇಚರ್ಗೆ ನಾವು ಆಬ್ಸಲ್ಯೂಟ್ ಝೀರೋ ಅಂತ ಕರಿತೀವಿ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 273.15 ಡಿಗ್ರಿ ಸೆಂಟಿಗ್ರೇಡು ಅಥವಾ -459.67 ಫ್ಯಾರನೈಟ್. ಇದಕ್ಕೆ ನಾವು ಆಬ್ಸಲ್ಯೂಟ್ ಝೀರೋ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನು ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರ್ತಾರೆ. ಇವಾಗ ಇದ್ರ ಬಗ್ಗೆ ನಾವು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ಫ್ಯೂ ಎಲೆಕ್ಟ್ರಾನ್ ಬಬಲ್ಸ್ ರೀಸೆಂಟಾಗಿ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಯಾಕೆ ಅಂತಂದರೆ ಸೈಂಟಿಸ್ಟ್ ಇದ್ದಾರಲ್ಲ, ಎಲ್ಲಿದು ಸೈಂಟಿಸ್ಟು ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಏನಿದೆ. ಸೊ ಇಲ್ಲಿ ಇರುವಂಥ ಸೈಂಟಿಸ್ಟು ಏನು ಮಾಡಿದ್ದಾರೆ ಅಂತಂದರೆ 2 ಸ್ಪೀಶೀಸು ಅಥವಾ 2 ಡಿಫ್ರೆಂಟ್ ಫಾರ್ಮ್ ಇರೋವಂಥದ್ದು ಫ್ಯೂ ಎಲೆಕ್ಟ್ರಾನ್ ಬಬಲ್ಸು ಎಕ್ಸಿಸ್ಟೆನ್ಸಲ್ಲಿ ಇದೆ ಸೂಪರ್ ಫ್ಲೂಯಿಡ್ ಹೀಲಿಯಂ ಫಾರ್ಮ್ಯಾಟಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ ಇಲ್ಲಿ ಹೇಳಿರುವಂಥ ವರ್ಡ್ಸಲ್ಲಿ. ಯಾಕೆಂತಂದರೆ ಫಸ್ಟ್ ಒಂದು ಸೂಪರ್ ಫ್ಲೂಯಿಡಿಟಿ ಅಂತಂದರೆ ಏನು ಅಂತ ನಾವು ತಿಳ್ಕೊಂಡಿರಬೇಕು. ಸೂಪರ್ ಫ್ಲೂಯಿಡಿಟಿ ಅಂದರೆ ಏನು ಅಂತ ತಿಳ್ಕೊಂಡಿರಬೇಕು. ಇದಾದಮೇಲೆ ನಾವು ನೋಡ್ಕೋಬೇಕಾಗಿರುವಂಥದ್ದು ಎಲೆಕ್ಟ್ರಾನ್ ಬಬಲ್ಸ್ ಅಂದರೆ ಏನು ಅಂತ. ಎಲೆಕ್ಟ್ರಾನ್ ಬಬಲ್ಸ್ ಅವಾಗ ನಿಮಗೆ ಈ ಕಾನ್ಸೆಪ್ಟು ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಒಂದು ನಾವು ನೋಡ್ಕೋಬೇಕಾಗಿರುವಂಥದ್ದು ಸೂಪರ್ ಫ್ಲೂಯಿಡಿಟಿ. ಸೂಪರ್ ಫ್ಲೂಯಿಡಿಟಿ ಸೂಪರ್ ಫ್ಲೂಯಿಡಿಟಿ ಅಂತಂದರೆ ಏನಾಗಿರುತ್ತೆ, ಫ್ರಿಕ್ಷನ್ನೇ ಇಲ್ದಂಗೆ ಒಂದು ಫ್ಲೋ ಆಗ್ತಾ ಇರುತ್ತಲ್ಲ ಲಿಕ್ವಿಡು, ಅದನ್ನು ನಾವು ಏನಂತ ಕರಿತೀವಿ, ಸೂಪರ್ ಫ್ಲೂಯಿಡಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಫ್ರಿಕ್ಷನ್ನು ಇಲ್ದಂಗೆ ನಾವು ಫ್ಲೋ ಆಗ್ತಾಯಿದ್ರೆ ಫ್ರಿಕ್ಷನ್ ಲೆಸ್ ಫ್ಲೋ. ಈ ಫ್ರಿಕ್ಷನ್ ಇಲ್ದಂಗೆ ಫ್ಲೋ ಏನಾಗ್ತಾ ಇರುತ್ತಲ್ಲ ಇದನ್ನು ಎಲ್ಲಿ ಅಂತಂದರೆ ಲಿಕ್ವಿಡ್ ಹೀಲಿಯಮ್ಮಲ್ಲಿ ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ. ಫ್ರಿಕ್ಷನ್ ಇಲ್ದಂಗೆ ಫ್ಲೋ ಆಗುವಂಥದ್ದು ಲಿಕ್ವಿಡ್ ಹೀಲಿಯಮ್ಮಲ್ಲಿ ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ. ಇದು ಅಬ್ಸರ್ವ್ ಮಾಡ್ಕೊಂಡಿರೋವಂಥದ್ದು ಇದು ಆಬ್ಸಲ್ಯೂಟ್ ಝೀರೋ ಟೆಂಪ್ರೇಚರಲ್ಲಿ ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ. ಆಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ ಅಂದರೆ ಎಷ್ಟು ಅಂತ ನಾವು ನೋಡ್ಕೊಂಡಿದ್ದೀವಿ. ಸೊ ಫ್ರಿಕ್ಷನ್ ಇಲ್ದಂಗೆ ಫ್ಲೋ ಆಗುವಂಥದ್ದು ಲಿಕ್ವಿಡ್ ಹೀಲಿಯಮ್ಮು ಆಬ್ಸಲ್ಯೂಟ್ ಝೀರೋ ಟೆಂಪ್ರೇಚರಲ್ಲಿ ಇದ್ದರೆ ಅದನ್ನು ನಾವು ಸೂಪರ್ ಫ್ಲೂಯಿಡಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈ ಸೂಪರ್ ಫ್ಲೂಯಿಡಿಟಿ ಇರಬೇಕಾದ್ರೆ ಇದರಲ್ಲಿ ಕೈನೆಟಿಕ್ ಎನರ್ಜಿದು ಒಂಚೂರು ಕೂಡ ಲಾಸೇ ಇರಲ್ಲ. ಈಗ ಒಂದು ಎಕ್ಸಾಂಪಲ್, ಈ ಥರ ಒಂದು ಲಿಕ್ವಿಡ್ ಫ್ಲೋ ಆಗ್ತಿದೆ ಅಂತಂದರೆ ಇದಕ್ಕೆ ನೀವೇನಾದರೂ ತೊಗೊಂಡು ಪೆನ್ಸಿಲ್ ಏನಾದರೂ ತೊಗೊಂಡ್ರೆ ಈ ಥರ ಹೊಡೆದ್ರೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇವೆಲ್ಲ ಲಿಕ್ವಿಡ್ಡು ಮತ್ತೆ ಬೇರೆ ಬೇರೆ ಪಾರ್ಟ್ಸಲ್ಲಿ ಆಗುತ್ತಲ್ಲ, ಅದು ಕೂಡ ಇರೋವಂಥದ್ದು ಮೊಮೆಂಟಮಲ್ಲೇ ಈ ಥರ ಫ್ಲೋ ಆಗ್ತಾನೆ ಇರುತ್ತೆ. ಅಂತಂದರೆ ಕಂಟಿನ್ಯೂಸ್ ಆಗಿ ಅದೇ ಥರದ್ದು ಫ್ಲೋ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಫ್ರಿಕ್ಷನ್ಲೆಸ್ ಫ್ಲೋ, ಅಥವಾ ನಾವು ಅದನ್ನು ಸೂಪರ್ ಫ್ಲೂಯಿಡಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸೂಪರ್ ಫ್ಲೂಯಿಡಿಟಿ ಅಂತಂದರೆ ನಿಮಗೇನು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವಾಗ ನಾವು ನೋಡ್ಕೋಬೇಕಾಗಿರುವಂಥದ್ದು ಎಲೆಕ್ಟ್ರಾನ್ ಬಬಲ್ ಅಂದರೆ ಏನು ಅಂತ. ಎಲೆಕ್ಟ್ರಾನ್ ಬಬಲ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಸೊ ಇವಾಗ ನಾವು ಸೋಪಲ್ಲೆಲ್ಲ ಬಬಲ್ಸ್ ನೋಡಿದಾಗ ಯಾವ ಥರ ಇರುತ್ತೆ, ಸೊ ಸೋಪಲ್ಲೆಲ್ಲ ಬಬಲ್ಸ್ ನೋಡಿದಾಗ ನಿಮಗೆ ಎಕ್ಸಾಂಪಲು ಆಲ್ಮೋಸ್ಟ್ ಈ ಥರ ಇರುತ್ತೆ. ಅಂತಂದರೆ ಒಳಗಡೆ ಸ್ಪೇಸ್ ಏನಿರುತ್ತಲ್ಲ ಈ ಸ್ಪೇಸು ಖಾಲಿಯಾಗಿರುತ್ತೆ, ಕರೆಕ್ಟ್ ಅಲ್ವಾ? ಈ ಸ್ಪೇಸು ಖಾಲಿಯಾಗಿರುತ್ತೆ ಅಥವಾ ಎಂಟಿ ಸ್ಪೇಸ್ ಇರುತ್ತೆ ಒಳಗಡೆ. ಎಲೆಕ್ಟ್ರಾನ್ ಬಬಲ್ ಅಂದರೆ ಏನಾಗುತ್ತೆ, ಈ ಎಂಟಿ ಸ್ಪೇಸ್ ಏನು ಕ್ರಿಯೇಟ್ ಆಗಿರುತ್ತಲ್ಲ ಇದು ಯಾವುದಾದ್ರೂ ಎಲೆಕ್ಟ್ರಾನಿಂದ ಕ್ರಿಯೇಟ್ ಆಗಿದ್ದಿದ್ರೆ, ಈ ಎಂಟಿ ಸ್ಪೇಸ್ ಏನಿರುತ್ತೆ ಒಳಗಡೆ ಆ ಖಾಲಿ ಸ್ಪೇಸು ಎಲೆಕ್ಟ್ರಾನಿಂದ ಕ್ರಿಯೇಟ್ ಆಗಿದ್ದಿದ್ರೆ ಅದನ್ನು ನಾವು ಎಲೆಕ್ಟ್ರಾನ್ ಬಬಲ್ ಅಂತ ಹೇಳ್ಬಿಟ್ಟು ಕರಿಬೋದು. ಇದರಲ್ಲೂ ಕೂಡ ಬೇರೆ ಟೈಪ್ಸ್ ಇರುತ್ತೆ. ಅಂತಂದರೆ ಒಂದೇ ಎಲೆಕ್ಟ್ರಾನಿಂದ ಕ್ರಿಯೇಟ್ ಆಗಿದ್ದಿದ್ರೆ, ಒಂದೇ ಎಲೆಕ್ಟ್ರಾನಿಂದ ಆ ಒಂದು ಬಬಲ್ ಕ್ರಿಯೇಟ್ ಆಗಿದ್ದಿದ್ರೆ ಅದನ್ನು ನಾವು ಎಲೆಕ್ಟ್ರಾನ್ ಬಬಲ್, ಸಿಂಗಲ್ ಎಲೆಕ್ಟ್ರಾನ್ ಬಬಲ್ ಅಂತ ಹೇಳ್ಬಿಟ್ಟು ಕರಿತೀವಿ.
ಅದೇ ಎರಡಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ಗಳಿಂದ ಏನಾದರೂ ಆ ಖಾಲಿ ಸ್ಪೇಸ್ ಕ್ರಿಯೇಟ್ ಆಗಿದ್ದರೆ ಅದನ್ನು ನಾವು ಮಲ್ಟಿಪಲ್ ಎಲೆಕ್ಟ್ರಾನ್ ಬಬಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಲೆಕ್ಟ್ರಾನ್ ಬಬಲ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ ಇವಾಗ. ಅಂತಂದರೆ ಖಾಲಿ ಸ್ಪೇಸ್ ಇರುವಂಥದ್ದು ಎಲೆಕ್ಟ್ರಾನಿಂದ ಕ್ರಿಯೇಟ್ ಆಗಿದ್ದರೆ ಅದನ್ನು ನಾವು ಎಲೆಕ್ಟ್ರಾನ್ ಬಬಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರ ಎಲೆಕ್ಟ್ರಾನ್ ಬಬಲ್ ಏನಾಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ ಇದು. ಸೊ 2 ನ್ಯಾನೋಮೀಟ್ರ್ಗಿಂತನೂ ಕೂಡ ಚಿಕ್ಕದಾಗಿರುತ್ತೆ, 2 ನ್ಯಾನೋಮೀಟ್ರು ಅಥವಾ ಅದಕ್ಕಿಂತ ಕಮ್ಮಿ ಆಗಿರುತ್ತೆ. ಸೊ ಆ ಥರ ಅಷ್ಟು ಚಿಕ್ಕದಾಗಿ ಒಂದು ಬಬಲ್ ಕ್ರಿಯೇಟ್ ಆದಾಗ ಅದು ಬೇಗ ಈ ಥರ ಒಡೆದೋಗ್ಬಿಟ್ಟಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ಸೋಪ್ ಬಬಲು ದೊಡ್ಡದಿರೋದ್ರಿಂದ ಏನಾಗ್ತಾ ಇರುತ್ತೆ ಅಂತಂದರೆ ಸ್ವಲ್ಪ ಹೊತ್ತು ಅದೇ ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಬಟ್ ತುಂಬ ಚಿಕ್ಕದಾಗಿರೋದ್ರಿಂದ ಬಬಲು ಅಲ್ಲೇ ಅದು ವ್ಯಾಪರೇಟ್ ಆಗೋಗ್ಬಿಟ್ಟಿರುತ್ತಲ್ಲ. ಸೊ ಆ ಥರ ಈ ಬಬಲ್ಸು ಕೂಡ ತುಂಬ ಚಿಕ್ಕದಾಗಿರೋದ್ರಿಂದ ಅಲ್ಲಲ್ಲೇ ಅದು ಫಿನಿಶ್ ಆಗ್ತಾ ಇರ್ತಿತ್ತು. ಅದಕ್ಕೋಸ್ಕರ ಫಿನಿಶ್ ಆಗೋದ್ರಿಂದ ಅದನ್ನು ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ರೀಸೆಂಟಾಗಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ಥರದೊಂದು ಬಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರದೊಂದು ಬಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಯಾಕೆ ಈ ಥರ ಬಬಲ್ನ ಕ್ರಿಯೇಟ್ ಮಾಡ್ಕೋಬೇಕು, ಯೂಸ್ ಏನದ್ರದ್ದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಈ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದರದ್ದು ಪ್ರಾಪರ್ಟೀಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಅದರದ್ದು ಫಿಸಿಕಲ್ ಪ್ರಾಪರ್ಟಿ, ಅದಾದಮೇಲೆ ಅದರದ್ದು ಕೆಮಿಕಲ್ ಪ್ರಾಪರ್ಟಿ ಯಾವ ಥರ ಇದೆ ಅವೆಲ್ಲದು ಕೂಡ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಸೂಪರ್ ಫ್ಲೂಯಿಡು, ವಿಸ್ಕಸ್ ಫ್ಲೂಯಿಡ್ಸು ಇವುಗಳೆಲ್ಲದೂ ಕೂಡ ಸ್ಟಡಿ ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಎಲೆಕ್ಟ್ರಾನ್ಸ್ಗಳದ್ದು ಎನರ್ಜಿ ಸ್ಟೇಟ್ಸ್ಗಳನ್ನ ಸ್ಟಡಿ ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಯಾವ ಮೆಟೀರಿಯಲ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಈ ಪ್ರಾಪರ್ಟೀಸ್ಗಳನ್ನ, ಇವೆಲ್ಲದೂ ಕೂಡ ಸ್ಟಡಿ ಮಾಡೋದರಲ್ಲಿ ಹೆಲ್ಪ್ಫುಲ್ ಆಗಿರುತ್ತಿದ್ದು. ಸೊ ನಾವಿವಾಗ ನೋಡ್ಕೊಂಡಿರೋಂಥದ್ದು ಫ್ಯೂ ಎಲೆಕ್ಟ್ರಾನ್ ಬಬಲ್ಸು, ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಒಂದ್ಸರಿ ನೆನ್ಪಿಟ್ಕೊಂಡಿರಿ ಎಲೆಕ್ಟ್ರಾನ್ ಬಬಲ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಾವು ಬೇರೆ ಆಬ್ಸಲ್ಯೂಟ್ ಝೀರೋ ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡಿದ್ದೀವಿ ಇವಾಗಲೇ. ನೆಕ್ಸ್ಟ್ ಒನ್ನು ನಾವು ನೋಡ್ಕೊಳ್ಳೋಣ. ಸೊ ವರ್ಲ್ಡಲ್ಲಿ ಇರುವಂಥದ್ದು ಸ್ಮಾಲೆಸ್ಟ್ ಮತ್ತು ರೇರೆಸ್ಟ್ ಮ್ಯಾಮಲ್ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಹೆಸರು ಬಂದ್ಬಿಟ್ಟು ವ್ಯಾಕೀಟಾ ಪಾರ್ಪಾಯ್ಸ್ ಅಂತ. ವ್ಯಾಕೀಟಾ ಪಾರ್ಪಾಯ್ಸ್ ಅಂತ. ಸೊ ನಿಮಗೆ ಇಮೇಜಲ್ಲಿ ನಾನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ನಮಗೆ ಏನು ವ್ಯಾಕೀಟಾ ಪಾರ್ಪಾಯ್ಸ್. ನಿಮಿಷ ಬರೆದ್ಬಿಡ್ತೀನಿ ಅದನ್ನು ನಾನು. ವ್ಯಾಕೀಟಾ ಪಾರ್ಪಾಯ್ಸ್. ಸೊ ಯಾಕೆ ವ್ಯಾಕೀಟಾ ಪಾರ್ಪಾಯ್ಸು ರೀಸೆಂಟಾಗಿ ನ್ಯೂಸಲ್ಲಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಮೆಕ್ಸಿಕೋ ನೀವು ಕೇಳಿದ್ದೀರಲ್ಲ ದೇಶ. ಸೊ ಮೆಕ್ಸಿಕೋ ರೀಸೆಂಟಾಗಿ ಪಾಲಿಸಿನ ಸ್ವಲ್ಪ ಲೀನಿಯಂಟ್ ಮಾಡಿಬಿಟ್ಟಿದೆ, ಅಂತಂದರೆ ಪಾಲಿಸಿನ ಸ್ವಲ್ಪ ಲೂಸ್ ಮಾಡಿದೆ. ಸರಿ, ಇವಾಗ ಯಾವ ಪಾಲಿಸಿ ಲೂಸ್ ಮಾಡಿದೆ ಅವನ್ನೆಲ್ಲದನ್ನು ನಾವು ತಿಳ್ಕೊಬೇಕು. ಅದಕ್ಕೆ ನಾವು ಒಂದು ಮ್ಯಾಪ್ನ ನೋಡ್ಕೋಬೇಕಾಗಿರುತ್ತೆ. ಸೊ ಮ್ಯಾಪು ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ನೀವು. ಸೊ ಇಲ್ಲಿ ಮೆಕ್ಸಿಕೋ ನಿಮಗೆ ಕಾಣ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಇದು ಈ ಮ್ಯಾಪಲ್ಲಿಂದು ಫೋಟೋ ಸ್ವಲ್ಪ ಚಿಕ್ಕದು ಮಾಡಿರ್ತೀನಿ. ಇಲ್ಲಿ ಮ್ಯಾಪಲ್ಲಿ ನಿಮಗೆ ಮೆಕ್ಸಿಕೋ ಕಾಣ್ತಾ ಇದೆ. ಮೆಕ್ಸಿಕೋ ಲೆಫ್ಟ್ ಸೈಡಲ್ಲಿ ಇರೋವಂಥದ್ದು ಯಾವುದು ನಮಗೆ ಇಲ್ಲಿ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಕಾಣ್ತಾ ಇದೆಯಲ್ಲ. ಸೊ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಲ್ಲಿ ಈ ಟಾಪ್ ರೀಜನ್ ಏನಿದೆಯಲ್ಲ, ಈ ಟಾಪ್ ರೀಜನಲ್ಲಿ ಫಿಶಿಂಗಿಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ನ ಕೊಟ್ಟಿದ್ದರು. ಈ ಟಾಪ್ ರೀಜನಲ್ಲಿ ಫಿಶಿಂಗಿಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ನ ಕೊಟ್ಟಿದ್ದರು. ಬಟ್ ಈ ರೆಸ್ಟ್ರಿಕ್ಷನ್ಸ್ನ ಇವಾಗ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮೆಕ್ಸಿಕೋ ಮಾಡ್ಕೊಂಡಿರೋಂಥ ಹೊಸ ಪಾಲಿಸಿಯಲ್ಲಿ ಈ ರೆಸ್ಟ್ರಿಕ್ಷನ್ಸ್ ಏನಿದೆಯಲ್ಲ, ಈ ರೆಸ್ಟ್ರಿಕ್ಷನ್ಸ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಸೊ ಕಮ್ಮಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಕಮ್ಮಿ ಮಾಡೋದ್ರಿಂದ ಈ ವ್ಯಾಕೀಟಾ ಪಾರ್ಪಾಯ್ಸ್ ಅಂತ ಏನಿದೆಯಲ್ಲ ನಮಗೆ ಮ್ಯಾಮಲ್ಲು, ಈ ಮ್ಯಾಮಲಿಂದು ಲಾಸು ಇನ್ನೂ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಫಸ್ಟ್ ಆಫ್ ಆಲು ಈ ವ್ಯಾಕೀಟಾ ಪಾರ್ಪಾಯ್ಸು ಯಾವ ಥರ ಇದ್ರದ್ದು ಕ್ರಿಟಿಕಲಿ ಎಂಡೇಂಜರ್ಡ್ ಇದ್ದಾವೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರ್ಬೇಕಾಗತ್ತೆ. ನೋಡಿ, ಇಲ್ಲಿ ಫಿಶಿಂಗ್ ಮಾಡೋದ್ರಿಂದ ಇಲ್ಲಿ ಬೇರೆ ಬೇರೆ ಫಿಶಸ್ಗಳನ್ನ ಫಿಶಿಂಗ್ ಮಾಡ್ತಾ ಇರ್ತಾರೆ. ಸೊ ಫಿಶಿಂಗ್ ಇಲ್ಲಿ ನಡೆಸ್ತಾ ಇರೋದ್ರಿಂದ ವ್ಯಾಕೀಟಾ ಪಾರ್ಪಾಯ್ಸ್ನ ಅವರೇನು ಫಿಶಿಂಗ್ ಮಾಡಲ್ಲ, ಬಟ್ ಬೇರೆ ಫಿಶಸ್ನ ಫಿಶಿಂಗ್ ಮಾಡ್ತಾ ಇರ್ತಾರೆ. ಬಟ್ ಬೇರೆ ಫಿಶ್ ಹಿಡಿಯುವಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈ ವ್ಯಾಕೀಟಾ ಪಾರ್ಪಾಯ್ಸು ತುಂಬ ಚಿಕ್ಕದಾಗಿರುವಂಥದ್ದು. ಅದಕ್ಕೆ ನಾನು ಹೇಳಿರುವಂಥದ್ದು ಏನು ಅಂತಂದರೆ ಸ್ಮಾಲ್ ಮತ್ತು ರೇರ್ ಆಗಿರುವಂಥ ಮ್ಯಾಮಲ್ ಇದು. ಸೊ ಏನಾಗುತ್ತೆ ಅಂತಂದರೆ ಬೇರೆ ಫಿಶಸ್ನ ಹಿಡಿಯುವಂಥ ಟೈಮಲ್ಲಿ ಇವು ಕೂಡ ಸಿಕ್ಕಾಕೊಂಡ್ಬಿಟ್ಟಿರ್ತವೆ. ಸೊ ಅದು ಫಿಶರ್ಮೆನ್ ಅವನ್ನೆಲ್ಲ ಹೊರಗಡೆ ತೆಗೆದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇವುಗಳನ್ನ ಸಾಯಿಸ್ಬಿಟ್ಟಿರ್ತಾರೆ. ಸೊ ಇವುಗಳನ್ನ ಸಾಯಿಸಿದ ಮೇಲೆ, ಯಾಕಂತಂದರೆ ಅದರದ್ದು ಯೂಸ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಸಾಯಿಸ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಅದರ ಪಾಪ್ಯುಲೇಷನ್ ತುಂಬ ಕಮ್ಮಿ ಆಗ್ತಾ ಬರ್ತಾ ಇದೆ ನಮಗೆ. ಸೊ ಅದಕ್ಕೆ ಏನು ಮಾಡಿದರು ಅಂತಂದರೆ ರೆಸ್ಟ್ರಿಕ್ಷನ್ಸ್ನ ಇಟ್ಟಿದ್ರು. ಈ ರೀಜನಲ್ಲಿ ಫಿಶಿಂಗಲ್ಲಿ ರೆಸ್ಟ್ರಿಕ್ಷನ್ಸ್ನ ಇಟ್ಟಿದ್ರು. ಬಟ್ ಇವಾಗ ಆ ರೆಸ್ಟ್ರಿಕ್ಷನ್ಸ್ನ ಕಮ್ಮಿ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಕ್ಕೆ ಇನ್ನೊಂದು ಹೆಸರು ನೋಡಿ, ಇವಕ್ಕೆ ಪಾಂಡಾ ಆಫ್ ಸಿ ಅಂತಲೂ ಕೂಡ ಕರೀತಾರೆ ಇದನ್ನು. ಪಾಂಡಾ ಆಫ್ ಸಿ. ಇದರ ಕಣ್ಣು ನೋಡಿದ್ರೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಇರುತ್ತಲ್ಲ ಪಾಂಡಾ ಥರ, ಅದಕ್ಕೋಸ್ಕರ ಪಾಂಡಾ ಆಫ್ ಸಿ ಅಂತ ಹೇಳ್ಬಿಟ್ಟು ಕರೀತಾರೆ. IUCN ಸ್ಟೇಟಸ್ ನಾವು ನೋಡ್ಕೋಬೇಕು ಅಂತಂದರೆ ಅದಕ್ಕೆ ಕ್ರಿಟಿಕಲಿ ಎಂಡೇಂಜರ್ಡ್. ಕ್ರಿಟಿಕಲಿ ಎಂಡೇಂಜರ್ಡ್ ಅದರದ್ದು IUCN ಸ್ಟೇಟಸ್ ಬಂದ್ಬಿಟ್ಟು ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ವ್ಯಾಕೀಟಾ ಪಾರ್ಪಾಯ್ಸ್ ಅಂದರೆ ಏನು, ಅದೊಂದು ಮ್ಯಾಮಲ್ಲು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ವಿಚ್ ಕಂಟ್ರಿ ಹ್ಯಾಸ್ ಸೆಟ್ ರೆಕಾರ್ಡ್ ಫಾರ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಇಂಟರ್ನೆಟ್ ಸ್ಪೀಡ್.
ಸೊ ಜಪಾನು ರೀಸೆಂಟಾಗಿ ಇದಕ್ಕೋಸ್ಕರ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಸೊ ಅದಕ್ಕೋಸ್ಕರ ಇನ್ನೊಂದ್ಸರಿ ನೋಡ್ಕೊಂಡಿರಿ. ಅದ್ರ ಜೊತೆಗೆ ಜಪಾನು ಮತ್ತು ಇಂಡಿಯಾ ಮಧ್ಯದಲ್ಲಿ ಸಿಸ್ಟರ್ ಸಿಟೀಸ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇದು ಇನ್ನೊಂದು ನ್ಯೂಸಲ್ಲಿತ್ತು. ಅದನ್ನು ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋಬೇಕಾದ್ರೆ ನೆಕ್ಸ್ಟ್ ಪಾಯಿಂಟಲ್ಲಿ ನೋಡ್ಕೊಳ್ಳೋಣ. ಬಟ್ ಇವಾಗ ನ್ಯಾನೋ ಡ್ರೋನ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ವೇಟ್ ಅಕಸ್ಮಾತು 250 ಗ್ರಾಮ್ಸ್ಗಿನ ಕಮ್ಮಿ ಇದ್ದರೆ ಅದನ್ನು ನ್ಯಾನೋ ಡ್ರೋನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ UAS ಅಂತ ಹೇಳ್ಬಿಟ್ಟು ಕರಿತೀವಿ. UAS ಅಂತಂದರೆ ಏನಾಗುತ್ತೆ, ನಮಗೆ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್. ಅದಕ್ಕೆ ನಾವು UAS ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲೇಮನ್ ಟರ್ಮಲ್ಲಿ ನಾವು ಡ್ರೋನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು UAS ಇಂದು ಕ್ಲಾಸಿಫಿಕೇಷನ್ ನಾವು ನೋಡ್ಕೋಬೇಕು. ಬೇರೆ ಬೇರೆ ಥರದ್ದು ಡ್ರೋನ್ಸ್ ಇರ್ತವೆ. ಫಸ್ಟ್ ಒಂದು ಬಂದ್ಬಿಟ್ಟು ನ್ಯಾನೋ ಡ್ರೋನು. ನ್ಯಾನೋ ಆದಮೇಲೆ ಬರೋವಂಥದ್ದು ಮೈಕ್ರೋ ಡ್ರೋನು. ಅದಾದಮೇಲೆ ಬರೋವಂಥದ್ದು ನಮಗೆ ಸ್ಮಾಲ್ ಡ್ರೋನು. ಅದಾದಮೇಲೆ ಬರೋವಂಥದ್ದು ನಮಗೆ ಮೀಡಿಯಮ್ ಡ್ರೋನು. ಲಾಸ್ಟಲ್ಲಿ ಬರೋವಂಥದ್ದು ಲಾರ್ಜ್ ಡ್ರೋನು. ಸೊ ಇವಾಗ ಮೈಕ್ರೋ ಡ್ರೋನು, ಸ್ಮಾಲ್ ಡ್ರೋನು, ಮೀಡಿಯಮ್ ಡ್ರೋನು, ಲಾರ್ಜ್ ಡ್ರೋನು, ಈ ಡ್ರೋನ್ಸ್ ಬಗ್ಗೆ ಯಾಕೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಬಟ್ ಎಲ್ಲ ಕ್ಲಾಸಿಫಿಕೇಷನ್ನ ನೋಡ್ಕೊಳ್ಳೋಣ. ಇದನ್ನು ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಕೇಳಿರ್ತಾರೆ ನಮಗೆ. 250 ಗ್ರಾಮ್ಸ್ಗಿನ ಕಮ್ಮಿ ಇದ್ದರೆ, 250 ಗ್ರಾಮ್ಸ್ ಅಥವಾ ಅದಕ್ಕಿಂತ ಕಮ್ಮಿ ಇದ್ದರೆ ಒಂದು ಡ್ರೋನ್ನ ನ್ಯಾನೋ ಡ್ರೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅನ್ಮ್ಯಾನ್ಡ್ ಅಂತಂದರೆ ಏನಾಗುತ್ತೆ, ಮ್ಯಾನ್ ಅದ್ರ ಮೇಲೆ ಕೂತ್ಕೊಂಡು ಹೋಗಲ್ಲ. ಮ್ಯಾನ್ ಅದ್ರ ಮೇಲೆ ಕೂತ್ಕೊಂಡು ಹೋದರೆ ಏರ್ಕ್ರಾಫ್ಟ್ ಆಗುತ್ತೆ, ಅದು ಕರೆಕ್ಟ್ ಅಲ್ವಾ. ಸೊ ಏರೋಪ್ಲೇನಲ್ಲೆಲ್ಲ ಕೂತ್ಕೊಂಡು ಹೋಗ್ತೀವಿ. ಸೊ ಅದಕ್ಕೆ ಅದು ಮ್ಯಾನ್ಡ್ ಆಗುತ್ತೆ. ಅನ್ಮ್ಯಾನ್ಡ್ ಅಂತಂದರೆ ರಿಮೋಟಿಂದ ಆಪ್ರೇಟ್ ಮಾಡ್ಕೊತಾ ಇರ್ತೀವಿ. ನೆಕ್ಸ್ಟು ಇವಾಗ 250 ಗ್ರಾಮ್ಸ್ ಇಂದ 2 kg ಇದ್ದರೆ, 250 ಗ್ರಾಮ್ಸಿಂದ 2 kg ಇದ್ದರೆ ಅದನ್ನು ಮೈಕ್ರೋ ಡ್ರೋನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. 2 kg ಹಿಡಿದ್ಬಿಟ್ಟು 25 kg ಇದ್ದರೆ ಅದನ್ನು ನಾವು ಸ್ಮಾಲ್ ಡ್ರೋನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. 25 kg ಹಿಡಿದ್ಬಿಟ್ಟು 150 kg ಇರೋಂಥ ಡ್ರೋನ್ಸ್ಗೆ ನಾವು ಮೀಡಿಯಮ್ ಡ್ರೋನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. 150 kgಗಿಂತ ಜಾಸ್ತಿ ಇದ್ದರೆ ಒಂದು ಡ್ರೋನ್ನ ನಾವು ಲಾರ್ಜ್ ಡ್ರೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ರೀಸೆಂಟಾಗಿ ಕೆಲವೊಂದು ಅಮೆಂಡ್ಮೆಂಟ್ಸ್ನ ತೊಗೊಂಡ್ಬರ್ತಾ ಇದ್ದಾರೆ. ಇದು ಡ್ರೋನ್ ರೂಲ್ಸಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ಸ್ನ ತೊಗೊಂಡ್ಬರ್ತಾ ಇದ್ದಾರೆ. ಮುಂಚೆ ನೋಡಿ ಡ್ರೋನ್ಸು ತುಂಬಾ ಜಾಸ್ತಿ ಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅಂತಂದರೆ ಲೈಸೆನ್ಸ್ ಪಡ್ಕೊಬೇಕು, ಅದಾದಮೇಲೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇರುತ್ತೆ, ಅವೆಲ್ಲದೂ ಕೂಡ ನೋಡ್ಕೊತಾ ಇದ್ರು. ಬಟ್ ಈಗ ಹೊಸದಾಗಿ ರೂಲ್ಸ್ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಡ್ರಾಫ್ಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಈ ಅಪ್ರೂವಲ್ಸ್ ಏನಿರುತ್ತಲ್ಲ, ಈ ಅಪ್ರೂವಲ್ಸ್ನ ಅಬಾಲಿಷ್ ಮಾಡಿದ್ದಾರೆ. ಅಂತಂದರೆ ಈ ಡ್ರೋನ್ಸಿಗೆ ಯೂನಿಕ್ ಆಥರೈಸೇಷನ್ ನಂಬರ್ ತೊಗೋಬೇಕು, ಪ್ರೋಟೋಟೈಪ್ ನಂಬರ್ ತೊಗೋಬೇಕು, ಅದಕ್ಕೆ ಸರ್ಟಿಫಿಕೇಟ್ ತೊಗೋಬೇಕು, ಮೇಂಟೆನೆನ್ಸ್ ಸರ್ಟಿಫಿಕೇಟ್ ತೊಗೋಬೇಕು. ಇವೆಲ್ಲದು ಏನು ಅಪ್ರೂವಲ್ಸ್ ಇರುತ್ತಲ್ಲ, ಆ ಅಪ್ರೂವಲ್ಸ್ನ ಅಬಾಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಅದರ ಜೊತೆಗೆ ಸಿಂಗಲ್ ವಿಂಡೋ ಆನ್ಲೈನ್ ಸಿಸ್ಟಮ್ ಮಾಡ್ತಾರೆ. ಸಿಂಗಲ್ ವಿಂಡೋ ಆನ್ಲೈನ್ ಸಿಸ್ಟಮ್ ಅಂತಂದರೆ ಒಂಥರ ಡಿಜಿಟಲ್ ಸ್ಕೈ ಪ್ಲ್ಯಾಟ್ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಬಿಸ್ನೆಸ್ ಫ್ರೆಂಡ್ಲಿ ಸಿಂಗಲ್ ವಿಂಡೋ ಆನ್ಲೈನ್ ಸಿಸ್ಟಮ್ ಮಾಡ್ತಾರೆ. ಅದಾದಮೇಲೆ ನೋ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇದನ್ನು ನೋಡ್ಕೊಂಡಿರ್ತಾರೆ, ಆಯಿತಾ. ಸೊ ಇವೆಲ್ಲದೂ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಡ್ರಾಫ್ಟ್ ತೊಗೊಂಬಂದಿದ್ದಾರೆ. ಸೊ ಡ್ರಾಫ್ಟ್ ಕ್ಲಿಯರ್ ಆಗಿಬಿಟ್ರೆ ನಮಗೆ ಡ್ರೋನ್ ರೂಲ್ಸು ತುಂಬ ಇಲ್ಲಿ ಲೀನಿಯಂಟ್ ಆಗೋಗ್ಬಿಟ್ಟಿರುತ್ತೆ. ಅಂತಂದರೆ ಇವಾಗಿರುವಂಥ ತುಂಬ ಸ್ಟ್ರಿಕ್ಟ್ ಆಗಿದೆಯಲ್ಲ, ಬಟ್ ಡ್ರೋನ್ ರೂಲ್ಸು ಇವೆಲ್ಲ ತೊಗೊಂಬಂದಮೇಲೆ ತುಂಬ ಲೀನಿಯಂಟ್ ಆಗೋಗ್ಬಿಟ್ಟಿರುತ್ತೆ. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಒಂದು ಡಿಕ್ಲರೇಷನ್ ಬಗ್ಗೆ ಮಾಡ್ತಾಯಿದ್ದಾರೆ. ಇದು ಡಿಕ್ಲರೇಷನು ವುಮನ್ ಎಂಪವರ್ಮೆಂಟ್ ಬಗ್ಗೆ ಇರುವಂಥದ್ದು. ಸೊ ವುಮನ್ ಎಂಪವರ್ಮೆಂಟ್ ರಿಲೇಟೆಡು, ಅದಾದಮೇಲೆ ಕೀ ಗ್ಲೋಬಲ್ ಪಾಲಿಸಿಯಲ್ಲಿ ಜೆಂಡರ್ ಈಕ್ವಾಲಿಟಿ ಪಡ್ಕೋಬೇಕು ಅಂತ ಸೈನ್ ಮಾಡಿರೋಂಥ ಡಿಕ್ಲರೇಷನ್ ಹೆಸರು ಬಂದ್ಬಿಟ್ಟು ಬೀಜಿಂಗ್ ಡಿಕ್ಲರೇಷನ್. ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಬೀಜಿಂಗ್ ಡಿಕ್ಲರೇಷನ್ ವುಮನ್ ರಿಲೇಟೆಡ್ ಅಂತ ನೋಡ್ಕೊಂಡಿರಿ. ನೆಕ್ಸ್ಟು ಆ್ಯಂಟಿ ಡಿಫೆಕ್ಷನ್ ಲಾ, ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ನಮಗೆ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು. ಅದಾದಮೇಲೆ 10th ಶೆಡ್ಯೂಲಲ್ಲಿ ಇರೋಂಥದ್ದು ನಮಗೆ ಆ್ಯಂಟಿ ಡಿಫೆಕ್ಷನ್ ಲಾ. ನೆಕ್ಸ್ಟು ನಾವು ಮುಂಚೆನೇ ನೋಡ್ಕೊಂಡಿರೋಂಗೆ ನಾನು ಹೇಳಿದ್ದೆ ನಿಮಗೆ, ಜಪಾನ್ ಮತ್ತು ಇಂಡಿಯಾ ಮಧ್ಯದಲ್ಲಿ ಸಿಸ್ಟರ್ ಸಿಟಿ ಕೋಆಪ್ರೇಷನ್ 2 ಸಿಟಿಗಳಿದ್ದಾವೆ. ಕ್ಯೋಟೋ ಅಂತ ಇರೋಂಥ ಸಿಟಿನ ವಾರಣಾಸಿ ಅಲ್ಲಿ ಡೆವಲಪ್ ಮಾಡಬೇಕು ಅಂತ. ಸೊ ಕ್ಯೋಟೋ ಅಲ್ಲಿ ಇರುವಂಥ ಸಿಸ್ಟಮ್ನ ವಾರಣಾಸಿಯಲ್ಲಿ ಡೆವಲಪ್ ಮಾಡಬೇಕು. ಕೋಬೆ ಅಂತ ಇರುವಂಥ ಸಿಟಿನ ಅಹಮದಾಬಾದಲ್ಲಿ ಡೆವಲಪ್ ಮಾಡಬೇಕು ಅಂತ. ಸೊ ಯೂಶ್ವಲಾಗಿ ಈ ಸಿಟಿಗಳನ್ನೆಲ್ಲ ನಾರ್ತಲ್ಲೇ ಜಾಸ್ತಿ ಡೆವಲಪ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಸೌತ್ಗೂ ಕೂಡ ಸ್ವಲ್ಪ ಜಾಸ್ತಿ ತೊಗೊಂಬರಬೇಕು. ಸೌತಲ್ಲಿ ಚೆನ್ನೈ, ಹೈದರಾಬಾದ್ ಅವನ್ನೆಲ್ಲ ಬಿಟ್ಬಿಟ್ರೆ ಬೇರೆ ಕಡೆ ಅವ್ರ ರಿಲೇಟೆಡ್ ಡೆವಲಪ್ಮೆಂಟ್ ಕಮ್ಮಿ. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ನೆಕ್ಸ್ಟು ಕೊಲೆರಾ ಯಾವುದರಿಂದ ಕಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಕೇಳಿದ್ರೆ, ಕೊಲೆರಾ ನೋಡಿ ನಮ್ಗೆ ಕಾಸ್ ಆಗುವಂಥದ್ದು ಬ್ಯಾಕ್ಟೀರಿಯಾ ವಿಬ್ರೋ ಕಾಲೆರೆ. ಸೊ ಯಾವುದರಿಂದ ಕಾಸ್ ಆಗುತ್ತೆ, ವೈರಸ್ಸಿಂದ ಬರುತ್ತೆ ಅಂತ ಕೇಳಿದ್ರೆ ಅದು ನಮಗೆ ಬ್ಯಾಕ್ಟೀರಿಯಾಯಿಂದ ಬರುತ್ತೆ. ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ರೀಸೆಂಟಾಗಿ ಹರಿಯಾಣಲ್ಲಿ ಏನಾಗಿದೆ ಅಂತಂದರೆ, ಈ ಸೀವರಿಂದು ಪೈಪ್ ಕನೆಕ್ಷನ್ಸ್ ಏನಿರುತ್ತಲ್ಲ, ಆ ಪೈಪ್ ಕನೆಕ್ಷನ್ನು ಸ್ವಲ್ಪ ಅಂಡರ್ಗ್ರೌಂಡು ಸ್ಪಿಲ್ಲೇಜ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಅಲ್ಲಿಂದ ಸ್ಟಾಗ್ನೆಂಟ್ ವಾಟರಲ್ಲಿ ನಮಗೆ ಇದು ಏನಾಗ್ತಿದೆ ಅಂತಂದರೆ, ಮೊಸ್ಕಿಟೋಗಳಿಂದ ಎಲ್ಲ ಏನಾಗ್ತಿದೆ ಅಂತಂದರೆ ಜಾಸ್ತಿ ಕಾಲೆರಾ, ಡಯರಿಯಾ ಇವೆಲ್ಲದೂ ಕೂಡ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನ್ಯೂಸಲ್ಲಿತ್ತು. ಸೊ ಅದಕ್ಕೋಸ್ಕರ
ನೆಕ್ಸ್ಟು ಫಸ್ಟ್ ಗಲ್ಫ್ ಕಂಟ್ರಿ ಯಾವುದು ಎಂಬಸಿ ಒಂದು ಓಪನ್ ಮಾಡೋದಕ್ಕೆ ಟೆಲ್ ಅವೀವಲ್ಲಿ, ಅದರ ಹೆಸರು ಬಂದ್ಬಿಟ್ಟು ಯುನೈಟೆಡ್ ಅರಬ್ ಎಮಿರೇಟ್ಸು. ಸೊ ರೀಸೆಂಟಾಗಿ ನಾವು ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ನೋಡ್ತಾ ಇರೋಂಥ ಟೈಮಲ್ಲಿ ಈ ಎಲ್ಲ ದೇಶಗಳು ಕೂಡ ಇಸ್ರೇಲಿಗೆ ಆಪೋಸಿಟ್ ಆಗಿದ್ವು, ಎಸ್ಪೆಷಲಿ ಅರಬ್ ಕಂಟ್ರೀಸು ಆಪೋಸಿಟ್ ಆಗಿದ್ವು. ಬಟ್ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇವಾಗ ನಾವು ಟೆಲ್ ಅವೀವ್ ಬಗ್ಗೆ ನೋಡ್ಕೊಳ್ಳೋಣ. ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಒಂದು ನಾವು ನೋಡ್ಕೋಬೇಕು ಅಂತಂದರೆ ಆ ದೇಶ ತನ್ನ ದೇಶದ್ದು ಪ್ರಾಫಿಟ್ ನೋಡ್ಕೊಳ್ಳುತ್ತೆ, ಬಟ್ ತನ್ನ ದೇಶದ್ದು ರಿಲಿಜನ್ ಅಷ್ಟೊಂದು ನೋಡ್ಕೊಳ್ಳಲ್ಲ. ಇದಕ್ಕೆ ನಾವು ಪ್ರೂಫ್ ನೋಡ್ಕೊಬೋದು. ಈಗ ಎಕ್ಸಾಂಪಲು ಟೆಲ್ ಅವೀವ್ ಅಥವಾ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ಪಾಕಿಸ್ತಾನ ಯಾರಿಗೆ ಸಪೋರ್ಟ್ ಮಾಡ್ತಾಯಿತ್ತು? ಪಾಕಿಸ್ತಾನ ಬಂದ್ಬಿಟ್ಟು ನಮಗೆ ಇಲ್ಲಿ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಾಯಿತ್ತು, ಕರೆಕ್ಟ್ ಅಲ್ವಾ? ಪಾಕಿಸ್ತಾನ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಾಯಿತ್ತು. ಇಂಡಿಯಾ ಬಂದ್ಬಿಟ್ಟು ಇಬ್ರಿಗೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಇಂಡಿಯಾದಲ್ಲಿ ಇರುವಂಥ ಇಂಡಿಯನ್ಸ್ ಬಂದ್ಬಿಟ್ಟು ಕೆಲವೊಬ್ಬರು ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಇಂಡಿಯನ್ ಮುಸ್ಲಿಮ್ಸು ಪ್ಯಾಲೆಸ್ಟೈನಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಇವಾಗ ಇದನ್ನು ಸ್ಟಡೀಸ್ ಥರ ನೋಡ್ಕೊಂಡಿರಿ, ರಿಲಿಜನ್ ಬೇಸಿಸ್ ಮೇಲೆ ನೋಡ್ಕೊಳಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ ಈ ಥರ ಹೇಳ್ತಾ ಇರೋವಂಥದ್ದು. ಈಗ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಆ ದೇಶ ತನ್ನ ಪ್ರಾಫಿಟ್ನ ನೋಡ್ಕೊಳುತ್ತೆ ಅಥವಾ ತನ್ನ ಇಂಟ್ರೆಸ್ಟ್ನ ನೋಡ್ಕೊಳುತ್ತೆ, ಬೇರೆ ಏನೂ ನೋಡ್ಕೊಳ್ಳಲ್ಲ, ಕರೆಕ್ಟ್ ಅಲ್ವಾ? ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ಇನ್ನೊಂದು ರೀಜನ್ ಇದೆ. ನೆಕ್ಸ್ಟ್ ಕ್ವೆಶನ್ ಅದೇ ನಮಗೆ ಇಲ್ಲಿ ಕ್ಸಿನ್ಜಿಯಾಂಗ್ ಅಂತ ಹೇಳ್ಬಿಟ್ಟು ಈ ಡೆಸರ್ಟ್ ರೀಜನ್ ಇರುವಂಥದ್ದು, ಇದು ಎಲ್ಲಿ? ಚೈನಾದಲ್ಲಿ. ಸೊ ಕ್ಸಿನ್ಜಿಯಾಂಗಿಂದು ನಾವು ಒಂದ್ಸರಿ ನೋಡ್ಕೊಳೋಣ. ಇಲ್ಲಿ ಮ್ಯಾಪು ಇಲ್ಲಿ ನೋಡಿ, ಕ್ಸಿನ್ಜಿಯಾಂಗ್ ಪ್ರಾವಿನ್ಸ್ ಎಲ್ಲಿ ಬರುತ್ತೆ ಅಂತಂದರೆ ಈ ಚೈನಾ ಏನಿದೆಯಲ್ಲ ನಮಗೆ, ಸೊ ಈ ಚೈನಾ ಏನಿದೆಯಲ್ಲ, ಚೈನಾದು ವೆಸ್ಟ್ ಸೈಡಲ್ಲಿ ಬರುವಂಥದ್ದು ನಮಗೆ ಇದು ಕ್ಸಿನ್ಜಿಯಾಂಗು ಪ್ರಾವಿನ್ಸು. ಈ ರೆಡ್ಡಲ್ಲಿ ಇರುವಂಥದ್ದು ಕ್ಸಿನ್ಜಿಯಾಂಗು ಪ್ರಾವಿನ್ಸು. ಇಲ್ಲೂ ಕೂಡ ಮುಸ್ಲಿಂ ಅಗೇನ್ಸ್ಟು ತುಂಬಾ ಜಾಸ್ತಿ ಅತ್ಯಾಚಾರ ನಡೀತಾ ಇರುತ್ತೆ, ಅದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಬಟ್ ಪಾಕಿಸ್ತಾನ ಯಾವಾಗಲೂ ಕೂಡ ಕ್ಸಿನ್ಜಿಯಾಂಗ್ ಅಗೇನ್ಸ್ಟಾಗಿ ಮಾತಾಡೋಲ್ಲ. ರೀಸೆಂಟಾಗಿ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ದವ್ರದ್ದು ಒಂದು ಇಂಟರ್ವ್ಯೂ ಆಗ್ತಾಯಿತ್ತು, UK ಯುರೋಪಲ್ಲಿ ಯಾವುದೋ ಒಂದು ದೇಶದಲ್ಲಿ ಇಂಟರ್ವ್ಯೂ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ಅವ್ರಿಗೆ ಕ್ಸಿನ್ಜಿಯಾಂಗ್ ಪ್ರಾವಿನ್ಸ್ ಬಗ್ಗೆ ಕೇಳಿದಾಗ ಅದ್ರ ಬಗ್ಗೆ ಏನೂ ಕೂಡ ಆನ್ಸರ್ ಮಾಡಿರಲಿಲ್ಲ ಅವ್ರು ಡೈರೆಕ್ಟಾಗಿ. ಯಾಕೆ ಅಂತಂದರೆ ಅವ್ರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಸೊ ಅದಕ್ಕೋಸ್ಕರ. ಸೊ ಜನರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ದೇಶದ ಇಂಟ್ರೆಸ್ಟ್ ಯಾವುದ್ರ ಮೇಲಿದೆ ಅದನ್ನು ನೋಡ್ಕೊಳುತ್ತೆ ಎಲ್ಲ ದೇಶನೂ ಕೂಡ. ಸೊ ಈಗ ನಾವು ಫಸ್ಟು ನಾವು ನೋಡ್ಕೊಳ್ಳೋಣ ಟೆಲ್ ಅವೀವ್ ಎಲ್ಲಿ ಬರುತ್ತೆ ಅಂತ. ಸೊ ಟೆಲ್ ಅವೀವ್ ಇದು ನಾವು ಇಸ್ರೇಲಿನ ಮ್ಯಾಪ್ ನೋಡ್ಕೊಂಡಿದ್ರೆ ಇಸ್ರೇಲಲ್ಲಿ ಈ ಲೆಫ್ಟ್ ಸೈಡಲ್ಲಿ ಅಥವಾ ವೆಸ್ಟ್ ಸೈಡಲ್ಲಿ ಬರುತ್ತೆ ನಮಗೆ ಟೆಲ್ ಅವೀವ್ ಯಾಫೋ ಅಂತಂದರೆ ಟೆಲ್ ಅವೀವ್ ಅಂತಾನೆ, ಆಯಿತಾ? ಸೊ ಈ ಟೆಲ್ ಅವೀವಲ್ಲಿ ಅರಬ್ ದೇಶ ಒಂದು ಎಂಬಸಿ ಓಪನ್ ಮಾಡಿದೆ ಅಂತಂದರೆ ರಿಲೇಷನ್ ಸ್ವಲ್ಪ ಇವಾಗ ಬೆಟರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅಲ್ವಾ? ಸೊ ರಿಲೇಷನ್ ಸ್ವಲ್ಪ ಬೆಟರ್ ಆಗ್ತಾ ಇದೆ ಅಂತ. ಯಾವ ದೇಶ ಓಪನ್ ಮಾಡಿದೆ ಅಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸು, ಇದು ಅದನ್ನು ಅಲ್ಲಿ ಓಪನ್ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ನಾವು ಇನ್ನೊಂದು ನೋಡ್ಕೋಬೇಕು ಅಂತಂದರೆ ಒಂದು ಅಕಾರ್ಡ್ ಇದೆ, ಒಂದು ಸೈನ್ ಮಾಡ್ಕೊಂಡಿರೋಂಥ ಅಗ್ರಿಮೆಂಟು, ಅಬ್ರಹಾಂ ಅಕಾರ್ಡ್ ಅಂತ. ಈ ಅಬ್ರಹಾಂ ಅಕಾರ್ಡು ಯಾರು ಇನ್ಫ್ಲುಯೆನ್ಸ್ ಮಾಡಿರೋವಂಥದ್ದು ಅಂತಂದರೆ US ಇದನ್ನು ತೊಗೊಂಬಂದಿರೋಂಥದ್ದು ಅಬ್ರಹಾಂ ಅಕಾರ್ಡು. ಯಾವುದಕ್ಕೋಸ್ಕರ ಅಂತಂದರೆ ಈ ಮಿಡಲ್ ಈಸ್ಟಲ್ಲಿ ಇರುವಂಥ ದೇಶಗಳೆಲ್ಲ ಏನಿದಾವಲ್ಲ ಅವೆಲ್ಲದೂ ಕೂಡ ಸೇರಿಕೊಂಡು ಈ ಅಗ್ರಿಮೆಂಟ್ನ ಸೈನ್ ಮಾಡಿಕೊಂಡು ಇಸ್ರೇಲಲ್ಲಿ ಪೀಸು ಕೋಆಪ್ರೇಷನ್ನ ಮೇಂಟೈನ್ ಮಾಡಬೇಕು, ಫ್ರೆಂಡ್ಲಿ ರಿಲೇಷನ್ಸ್ ಇರಬೇಕು ಅಂತ. ಈ ಅಬ್ರಹಾಂ ಅಕಾರ್ಡು ಸೈನ್ ಮಾಡ್ಕೊಂಡಿರೋಂಥ ದೇಶಗಳು ಯಾವುದಾವುದು ಅಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸು, ಅದಾದಮೇಲೆ ನಮಗೆ ಬಹರೇನು, ಅದಾದಮೇಲೆ ನಮಗೆ ಸುಡಾನು, ಅದಾದಮೇಲೆ ನಮಗೆ ಮೊರೊಕ್ಕೊ. ಯಾಕೆ ಸೈನ್ ಮಾಡ್ಕೊಂಡಿದ್ದಾವೆ ಅಂತಂದರೆ ಇದು ಪೀಸು ಮತ್ತು ಫ್ರೆಂಡ್ಲಿ ರಿಲೇಷನ್ ಮೇಂಟೈನ್ ಮಾಡ್ಕೋಬೇಕು ಇಸ್ರೇಲ್ ಜೊತೆಗೆ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಕೊಂಡಿರೋವಂಥದ್ದು. ಇವಾಗ ನಾವು ಇದ್ರ ಜೊತೆಗೆ ಕ್ಸಿನ್ಜಿಯಾಂಗ್ ಪ್ರಾವಿನ್ಸ್ ಬಗ್ಗೆನೂ ಕೂಡ ನಾವು ನೋಡ್ಕೊಂಡಿರೋಣ. ಕ್ಸಿನ್ಜಿಯಾಂಗ್ ಪ್ರಾವಿನ್ಸ್ ಅಂತ ಹೇಳಿ ಬಂದ ತಕ್ಷಣ ಕ್ಸಿನ್ಜಿಯಾಂಗ್ ಈ ಪ್ರಾವಿನ್ಸ್ ಅಂತ ಹೇಳಿ ಬಂದ ತಕ್ಷಣ ಇದು ಇರುವಂಥದ್ದು ನೋಡಿ ಎಲ್ಲಿದೆ ನಮಗೆ ನಾರ್ತ್ ವೆಸ್ಟ್ ಪಾರ್ಟು ಚೈನಾದಲ್ಲಿ ಇರುವಂಥದ್ದು. ಇದು ಕೂಡ ರೀಸೆಂಟಾಗಿ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಯಾಕೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒಂದು ಆ್ಯಕ್ಟನ್ನು ತೊಗೊಂಬಂದಿದೆ. ಅದರ ಹೆಸರು ಏನು ಅಂತಂದರೆ ಉಯ್ಗುರ್ ಫೋರ್ಸ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್. ಉಯ್ಗುರ್ ಅಂತಂದರೆ ಇಲ್ಲಿ ಈ ರೀಜನಲ್ಲಿ ಇರುವಂಥ ಮುಸ್ಲಿಮ್ಸ್ ಏನಿದಾರಲ್ಲ ಅವ್ರನ್ನ ಉಯ್ಗುರ್ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಉಯ್ಗುರ್ ಮುಸ್ಲಿಮ್ಸ್ ಮೇಲೆ ತುಂಬ ಜಾಸ್ತಿ ಅತ್ಯಾಚಾರ ಆಗ್ತಿರತ್ತೆ. ಸೊ ಅದಕ್ಕೋಸ್ಕರ US ಏನು ಮಾಡಿದೆ ಅಂತಂದರೆ ಒಂದು ಸ್ಟೆಪ್ ತೊಗೊಂಡಿದೆ, ಒಂದು ಆ್ಯಕ್ಟ್ ತೊಗೊಂಡಿದೆ. ಸೊ ಉಯ್ಗುರ್ ಫೋರ್ಸ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ. ಇದ್ರ ಪ್ರಕಾರ ಏನಾಗುತ್ತೆ ಅಂತಂದರೆ ಈ ರೀಜನಿಂದ ಏನು ಇಂಪೋರ್ಟ್ ಆಗುತ್ತಲ್ಲ ಪ್ರಾಡಕ್ಟು, ಬೇರೆ ಕಡೆ ಏನು ಇಂಪೋರ್ಟ್ ಆಗುತ್ತಲ್ಲ ಆ ಇಂಪೋರ್ಟನ್ನು ಇವರು ಎಕ್ಸೆಪ್ಟು ಮಾಡಲ್ಲ. ಅಂತಂದರೆ ಈ ರೀಜನಿಂದ ಯಾವುದೇ ಥರದ್ದು ಪ್ರಾಡಕ್ಟ್ಸು ಕೂಡ US ಇದು ಇಂಪೋರ್ಟು ಮಾಡ್ಕೊಳ್ಳಲ್ಲ, US ಈಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ.
ಯಾಕೆಂತಂದರೆ ಇದು US ಅಥವಾ ಇಲ್ಲಿ ಕ್ಸಿಂಜಿಯಾಂಗ್ ರೀಜನಲ್ಲಿ ಆಗುವಂಥ ಅತ್ಯಾಚಾರದ ಮೇಲೆ. ಸೊ ಅಲ್ಲಿ ಎಷ್ಟು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇರುತ್ತೆ ಅಂತಂದರೆ ಯಾರೂ ಕೂಡ ಚೈನಾ ಅಗೇನ್ಸ್ಟು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಈಗ ನಾವು ಅದಕ್ಕೆ ಒಂದು 2-3 ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಸೊ ಅಲ್ಲಿ ರೀಸೆಂಟಾಗಿ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ರೀಸೆಂಟಾಗಿ ಚೈನಾನು ಕೂಡ ಅಲ್ಲಿ ಏನು ಮಾಡ್ಕೊಂಡಿದೆ ಅಂತಂದರೆ ಒಂದು ಫೇಸ್ ಅಪ್ಲಿಕೇಶನ್ನು ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದೆ. ಅಂತಂದರೆ ಅಲ್ಲಿ ಇರುವಂಥ ಜನರ ಫೇಸ್ ರೀಡ್ ಮಾಡ್ಕೋಬೇಕು, ಅವರ ಬಿಹೇವಿಯರ್ ಎಲ್ಲ ಯಾವ ಥರ ಇದೆ ಅಂತ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಒಂಥರ ಈ ಥರ ಎಲ್ಲರನ್ನೂ ಕೂಡ ಎಲ್ಲರ ಬಿಹೇವಿಯರ್ ಎಲ್ಲ ಯಾವ ಥರ ಇದೆ, ಯಾವುದರ ಬೇಸಿಸ್ ಮೇಲೆ ಅವರು ಬಿಹೇವ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರದು ಕೂಡ ಫೇಸ್ ಟ್ರ್ಯಾಕ್ ಮಾಡ್ಕೋಬೇಕು ಅಂತ. ಸೊ ಈ ಲೆವೆಲಲ್ಲಿ ವೈಲೇಷನ್ ಆಗ್ತದೆ. ಇವಾಗ ಒಂದು ಪಾಸ್ವರ್ಡು ಅಥವಾ ಒಂದು ಅಕೌಂಟ್ ಹ್ಯಾಕ್ ಆಗಿದೆ ಅಂತಂದರೆ, ಫೇಸ್ಬುಕ್ ಅಕೌಂಟೇ ಹ್ಯಾಕ್ ಆಗಿದೆ ಅಂತಂದರೆ ಎಷ್ಟು ದೊಡ್ಡ ನ್ಯೂಸ್ ಆಗುತ್ತೆ. ಬಟ್ ಅಲ್ಲಿ ನೋಡಿ ಪ್ರತಿಯೊಬ್ಬರದು ಮುಖಾನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಈ ಲೆವೆಲಲ್ಲಿ ವೈಲೇಷನ್ ಆಗ್ತಾ ಇರೋಂಥದ್ದು. ಅದ್ರ ಜೊತೆಗೆ ಮುಸ್ಲಿಂ ವುಮೆನ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಯೂಶ್ವಲಾಗಿ ಉದ್ದ ಬಟ್ಟೆ ಹಾಕ್ಕೊಂಡಿರ್ತಾರೆ. ಅಂತಂದರೆ ಕೆಲವೊಂದು ರಿಲಿಜನಲ್ಲಿ ಅವ್ರವ್ರದ್ದು ಬಟ್ಟೆ ಹಾಕ್ಕೊಳ್ಳೋವಂಥದ್ದು ಶೈಲಿ ಇರುತ್ತೆ ಅಥವಾ ಅವ್ರದ್ದು ಕಲ್ಚರ್ ಇರುತ್ತೆ. ಸೊ ಆ ಥರ ನಾವು ನೋಡ್ಕೋಬೇಕು ಅಂತಂದರೆ ಮುಸ್ಲಿಂ ವುಮನಲ್ಲಿ ಯೂಶ್ವಲಾಗಿ ಅವರು ಉದ್ದ ಬಟ್ಟೆ ಹಾಕ್ಕೊತಾ ಇರ್ತಾರೆ. ಬಟ್ ಇಲ್ಲಿ ನಾವು ಚೈನಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಈ ಥರ ಪೊಲೀಸ್ನೆಲ್ಲನೂ ಕೂಡ ನಿಲ್ಲಿಸ್ಬಿಟ್ಟು, ಸಿವಿಲಿಯನ್ಸ್ ಎಲ್ಲ ನಿಲ್ಲಿಸ್ಬಿಟ್ಟು ಇದು ಒಂದು ಥ್ರೆಶೋಲ್ಡ್ ಅಂತ ಹೇಳ್ಬಿಟ್ಟು ಮಾಡಿ, ಒಂದು ಸೈಜಲ್ಲಿ ಅಷ್ಟೇ ಬಟ್ಟೆ ಇರಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಸೊ ಈ ಲೆವೆಲಲ್ಲಿ ವೈಲೇಷನ್ ಆಗ್ತಾ ಇರುತ್ತೆ. ಬಟ್ ಇದರ ಅಗೇನ್ಸ್ಟು ಯಾರು ಕೂಡ ಅಷ್ಟೊಂದು ಜಾಸ್ತಿ ಮಾತಾಡ್ತಾರಲ್ಲ. ಬಟ್ ಇವಾಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅದರ ರಿಲೇಟೆಡ್ ಸ್ಟೆಪ್ಸ್ ತೊಗೊಂಡಿರೋಂಥದ್ದು ಒಂದು ಒಳ್ಳೆಯ ಸ್ಟೆಪ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಂಡಿರ್ಬೋದು. ಪ್ರೀವಿಯಸ್ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ಶ್ರೀಮಂತ ಶಂಕರದೇವ ಅವ್ರ ಬಗ್ಗೆ ನಾವು ನೋಡ್ಕೊಂಡಿದ್ವಿ. ಸೊ ಇವರು ಯಾವ ಸ್ಟೇಟಿಗೆ ಬಿಲಾಂಗ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಹ್ಯಾಶ್ಟ್ಯಾಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಕೊಂಡಿರಿ. ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ನೋಟ್ಸ್ PDF ಗಳಿಗೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು.